ನಮಸ್ತೆ, ವೆಲ್ಕಮ್ ಟು ಬದ್ಮಾಸ್ ರೆಸಿಪಿಗೆ. ನಾನಿವತ್ತು ಜಪಾನೀಸ್ ಬನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ರುಚಿಕರವಾಗಿ ಮಾಡಬಹುದು. ಅದಕ್ಕೇನೇನು ಬೇಕು, ಯಾವ ತರ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾದ ಪದಾರ್ಥ ನೋಡಿ, ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಬೇಕಾಗುತ್ತೆ. ಅದನ್ನ ನಾನು ಅರ್ಧ ಈ ತರ ನಾನು ಸಿಪ್ಪೆ ತೆಗೆದು ಹಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಚಿಟಿಕೆ ಉಪ್ಪು ಬೇಕಾಗುತ್ತೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಕ್ಕರೆ, ಮುಖ್ಯವಾಗಿ ಈಸ್ಟ್. ಇದು ನೋಡಿ, ಈಸ್ಟ್, ಡ್ರೈ ಈಸ್ಟ್ ಬೇಕಾಗುತ್ತೆ. ಮೈದಾ ಹಿಟ್ಟು, ಕಲಿಸ್ಕೊಳ್ಳೋಕ್ಕೆ ನೀರು. ಇಷ್ಟು ನಾವು ಯಾವ ತರ ಇದು ಕಲಸಿ ಮಾಡೋದು ಅಂತ ನೋಡೋಣ. ಅಬೇಲೆ ಬೇಯಿಸ್ಕೊಳ್ತೀನಿ ನಾನು. ಇಡ್ಲಿ ಪಾತ್ರೆಲಿ ಇಟ್ಬಿಟ್ಟು ಅಬೇಲಿ ನಾನು ಬೇಯಿಸ್ಕೊಳ್ತೀನಿ. ನೀರೇನು ಹಾಕ್ಬಾರ್ದು. ಅಬೇಲೆ ನಾವು ಇದು ಬೇಯಿಸ್ಬೇಕು. ಬೇಯಿಸಿ ನಿಮಗೆ ತೋರಿಸ್ತೀನಿ ನೋಡಿ. ಇದು ಕುಕ್ಕರ್, ಇದು ಇಡ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಲ್ಲ, ಇವಾಗ ಇದಕ್ಕೆ ಹಾಕಿ ಇಲ್ಲಿ ಮೇಲೆ ನೀರೇನು ಹಾಕಲ್ಲ, ಕೆಳಗಡೆ ನೀರಿರುತ್ತೆ. ಇದನ್ನ ಹಾಗೆ ಅಬೇಲಿ ನಾನು ಬೇಯಿಸ್ಕೊಳ್ತೀನಿ. ಬೇಗ ಮೆತ್ತಗಾಗ್ಬಿಡುತ್ತೆ ನೀರು ಹಾಕ್ತಾ ಇದ್ರು. ಇವಾಗ ಬೆಂದಿದೆ ನೋಡೋಣ. ಇವಾಗ ನೋಡಿ, ಆಮೇಲೆ ಇದು ಬೆಂದೋಗಿದೆ. ಇದು ಬೆಂದಿದೆ. ಇದು ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಯಾವ ತರ ಹಿಂಗೆ ತೋರಿಸ್ತೀನಿ ನೋಡಿ. ಈ ತರ ನಾವು ನುಣ್ಣಗೆ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ನಾವು ಮೈದಾ ಹಿಟ್ಟು, ಇದು ಡ್ರೈ ಈಸ್ಟ್, ನಾವು 2 ಸ್ಪೂನ್ ಹಾಕೊಂಡಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಸಕ್ಕರೆ 1-2 ಸ್ಪೂನ್ ಅಷ್ಟು. ನಿಮಗೆ ಸ್ವೀಟ್ ಬಂದ್ಬೇಕಂದ್ರೆ ಸಿಹಿ ಜಾಸ್ತಿ ಹಾಕೊಳ್ಳಿ, ಇಲ್ಲದ್ರೆ ಕಮ್ಮಿ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಎಲ್ಲ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು, ಇವಾಗ ಕೈಯಲ್ಲೇ ಕಲಿಸ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಮಿಚ್ಕೋಬೇಕಲ್ಲ. ಮೈದಾ ಹಿಟ್ಟು ಹಾಕೊಂಡು ನಾವು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಇದು ಚೆನ್ನಾಗಿ ಕಲಸಿಡಬೇಕು. ಅದು ಕಲಿಸ್ಬಿಟ್ಟು ಒಂದು 10 ನಿಮಿಷ ನಾವು ಮುಚ್ಚಿಟ್ಬಿಡ್ಬೇಕು ಇದನ್ನ. ನೀರು ಬೇಕಾದ್ರೆ ಹಾಕೋಬೇಕಾಗುತ್ತೆ. ಒಂದೊಂದು ಕುಂಬಳಕಾಯಿ ಸ್ವಲ್ಪ ನೀರು ತಗೊಳುತ್ತೆ. ಇದು ಏನು ನೀರು ಬೇಕಾಗಿಲ್ಲ. ನಾನು ಕುಂಬಳಕಾಯಿ ಮ್ಯಾಶ್ ಮಾಡ್ಕೊಂಡಿದ್ದೀನಲ್ಲ, ಬೇಯಿಸ್ಬಿಟ್ಟು ಅದರಲ್ಲೇ ನಾನು ಕಲಿಸ್ಕೊಂಡಿದ್ದೀನಿ. ಒಂದು ನಾವು 10 ನಿಮಿಷ ಮುಚ್ಚಿಟ್ಬಿಡ್ಬೇಕು. ನೋಡಿ, ಇದು ಚಪಾತಿ ಹಿಟ್ಟಿಗೆ ಈ ತರ ಬರಬೇಕು. 10 ನಿಮಿಷ ಮುಚ್ಚಿಟ್ಬಿಡೋಣ. ನಾವು 10 ನಿಮಿಷ ಆಗಿದೆ ನೋಡಿ, ಹೇಗೆ ಬಂದಿದೆ. ಇದನ್ನು ನಾವು ಚೆನ್ನಾಗಿ ಮಿತ್ಕೋಬೇಕು. ನಾವು ಮಿದ್ದಿ ಇದ್ರೊಳಗಡೆನೆ ಹಾಕೋಬೇಕಾಗುತ್ತೆ. ಇದನ್ನು ಈ ತರ ನಾವು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿರ್ತದೆ, ಸ್ಮೂತ್ ಆಗಿ ಬರುತ್ತೆ.
ಒಂದೊಂದೇ ತಗೊಂಡು ನಾವು ಈ ಥರ ನಾದ್ಕೊಂಡು ಬರಬೇಕು. ನೋಡಿ ಈ ಥರ ಮಾಡಿಟ್ಕೊಳ್ಬೇಕಾಗುತ್ತೆ. ಇಡ್ಲಿ ಕುಕ್ಕರೇ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಒಂದು ಪೇಪರ್ ಹಾಕ್ಕೊಳ್ಳೋಣ, ಇಡ್ಲಿ ಪೇಪರು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಏಕೆಂದರೆ ಅಂಟ್ಕೊಳ್ಳುತ್ತೆ ಅಂತ. ಏನು ಅಂಟ್ಕೊಳ್ಳೋದಿಲ್ಲ, ಆದರೂ ನಾವು ಹಾಕ್ಕೊಳ್ಳೋಣ, ನೀಟಾಗಿ ಬರುತ್ತೆ. ಇವಾಗ ನೋಡಿ, ನಾನು ಬನ್ಸು ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು, ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿ. ನಾವು ಅಂಗಡಿಲಿ ತೊಗೊಂಡು ತಿನ್ನೋ ಬನ್ನಿಕ್ಕಿಂತ ತುಂಬ ಸೂಪರ್ ಆಗಿರುತ್ತೆ. ನೀವು ಕೂಡ ಮನೇಲಿ ಈಸಿ ಮೆಥಡಲ್ಲಿ ಮಾಡ್ಬೋದು, ಮಾಡ್ಕೊಳ್ಳಿ ಮನೇಲಿ. ಇವಾಗ ಇದನ್ನು 10 ನಿಮಿಷ ಮುಚ್ಚಿಬಿಡೋಣ. ಇವಾಗ ಆಗಿದೆ 15-20 ನಿಮಿಷ ಆಗಿದೆ ಇದು. ಇವಾಗ ತೆಗೆಯೋಣ. ನೋಡಿ, ಸೂಪರ್ ಆದ ಬನ್ನು ನೋಡಿ, ಹಿಂಗೆ ರೆಡಿ ಆಗಿದೆ ಬನ್ನು. ಬೇರೆ ಇದಕ್ಕೆ ತಗೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಇದು ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಬನ್ಸು ರೆಡಿ ಆಗಿದೆ ನೋಡಿ. ನಾವು ಹಿಂಗೆ ಮಾಡಿದ್ರು ಮತ್ತೆ ಅದು ಸೆಟ್ ಆಗಿಬಿಡುತ್ತೆ. ಇಷ್ಟು ಮೆದುವಾಗಿ, ಎಷ್ಟು ಚೆನ್ನಾಗಿದೆ. ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಬಿಸಿ ಬಿಸಿ ಇದೆ ನೋಡಿ, ಎಷ್ಟು ಸೂಪರಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋಂಥ ಸ್ಪೆಷಲ್ ಬನ್ನು ರೆಡಿಯಾಗಿದೆ. ಇದು ಮಾಡೋಕ್ಕೆ ಮುಂಚೆನೇ